ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸಂಚೇತ ರಾಜ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾವಿವತ್ತು ಬಂದಿದ್ದೀವಿ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿರುವ ಅಮೃತೇಶ್ವರ ದೇವಾಲಯವನ್ನು ನೋಡೋಕೆ. ಈ ದೇವಾಲಯ ಸುಮಾರು ಕ್ರಿಸ್ತಶಕ 1050ರಲ್ಲಿ ಕಲ್ಯಾಣಿ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಾಣಗೊಂಡ ಐತಿಹಾಸಿಕ ಶಿವ ದೇವಾಲಯವಾಗಿದೆ. ಈ ದೇವಾಲಯವನ್ನು ಕಪ್ಪು ಸಾಬೂನು ಕಲ್ಲಿನಿಂದ ನಿರ್ಮಿತವಾದ ಈ ದೇವಾಲಯವು 76 ಕಂಬಗಳನ್ನು ಹೊಂದಿದ್ದು ಗಜಲಕ್ಷ್ಮಿ ಶಿಲ್ಪಗಳಿಂದ ಅಲಂಕೃತವಾಗಿದೆ. ಇದೇ ನೋಡಿ ಆ ಅಮೃತೇಶ್ವರ ದೇವಾಲಯ. ಇದು ಆದಿಕವಿ ಪಂಪನ ಜನ್ಮಸ್ಥಳ ಮತ್ತು ಹಿಂದಿನ ರಾಜಧಾನಿಯಾಗಿ ಪ್ರಸಿದ್ಧಿ ಪಡೆದಿದೆ. ಈ ದೇವಾಲಯವನ್ನು ಪಶ್ಚಿಮ ಚಾಲುಕ್ಯರು ನಿರ್ಮಿಸಿದರು. ಇದು ಲಕ್ಕುಂಡಿ ಶೈಲಿಯ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಈ ದೇವಾಲಯದ ಮುಖ್ಯ ದೇವತೆ ಅಮೃತೇಶ್ವರ ಅಂದರೆ ಶಿವ. ಈ ದೇವಾಲಯದ ಐತಿಹಾಸಿಕ ಮಹತ್ವವನ್ನು ಹೇಳಬೇಕಂದ್ರೆ ಪಶ್ಚಿಮ ಚಾಲುಕ್ಯರು, ಕಳಚೂರಿಗಳು ಮತ್ತು ಹೊಯ್ಸಳರಂತಹ ಅನೇಕ ರಾಜ್ಯವಂಶಗಳ ಆಳ್ವಿಕೆಗೆ ಸಾಕ್ಷಿಯಾಗಿದೆ. ಇದರ ಪ್ರಾಮುಖ್ಯತೆ ಏನಪ್ಪ ಅಂದರೆ ಅಣ್ಣಿಗೇರಿಯನ್ನು ದಕ್ಷಿಣದ ವಾರಣಾಸಿ ಅಂತೇಳಿ ಕರೆಯಲಾಗುತ್ತಿತ್ತು. ನಾವು ಇವಾಗ ದರ್ಶನ ಮಾಡ್ಕೊತಾ ಇರೋದು ಮುಖ್ಯ ದೇವರಾದಂತಹ ಅಮೃತೇಶ್ವರ ಶಿವನ ಒಂದು ದರ್ಶನವನ್ನು ಮಾಡಿಕೊಳ್ಳೋಣ. ಪ್ರತಿ ವರ್ಷ ಈ ಊರಿನಲ್ಲಿ ಶಿವರಾತ್ರಿಯಂದು ಇಲ್ಲಿ ಅದ್ಧೂರಿಯಾಗಿ ಅಮೃತೇಶ್ವರನ ರಥೋತ್ಸವ ಜರುಗುತ್ತದೆ. ಇದೇ ರೀತಿ ಇಟಗಿಯ ಮಹಾದೇವ ದೇವಸ್ಥಾನಕ್ಕೆ ಈ ದೇವಸ್ಥಾನ ಸ್ಫೂರ್ತಿಯಾಗಿದೆ. ಇವಾಗ ನಾವು ದೇವಸ್ಥಾನದ ಹೊರಾಂಗಣ ಎಲ್ಲ ನೋಡಿಕೊಂಡು ಮುಂದೆ ಇದೇ ವಿಡಿಯೋದಲ್ಲಿ ಮುಂದೆ ಇಟಗಿಯ ಮಹಾದೇವನ ದೇವಸ್ಥಾನವನ್ನು ಕೂಡ ನೋಡೋಣ. ಇವಾಗ ನಾವು ಮುಂದೆ ವಿಡಿಯೋದಲ್ಲಿ ನೋಡೋಣ ಇಟಗಿಯ ಮಹಾದೇವ ದೇವಾಲಯ. ಬನ್ನಿ ಎಲ್ಲರೂ ಇಟಗಿಗೆ ಹೋಗೋಣ. ನಾವು ಅಣ್ಣಿಗೇರಿಯ ಅಮೃತೇಶ್ವರ ದೇವಾಲಯವನ್ನು ನೋಡಿಕೊಂಡು ಇಟಗಿಗೇನು ಬರ್ತೀವಲ್ಲ, ಈ ಇಟಗಿ ಅಣ್ಣಿಗೇರಿಯಿಂದ 66 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ಇವಾಗ ನಾವು ನೋಡೋಣ ಕೊಪ್ಪಳ ಜಿಲ್ಲೆಯ ಇಟಗಿಯಲ್ಲಿರುವ ಮಹಾದೇವ ದೇವಾಲಯವು. ಈ ದೇವಾಲಯವು ಕ್ರಿಸ್ತಶಕ 1112ರಲ್ಲಿ ಕಲ್ಯಾಣ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯನ ದಂಡನಾಯಕ ಮಹಾದೇವನಿಂದ ನಿರ್ಮಿತವಾದಂತಹ ಒಂದು ಅದ್ಭುತವಾದ ವಾಸ್ತುಶಿಲ್ಪವಾಗಿದೆ. ಹೌದು, ಇಲ್ಲಿಯ ಶಿಲ್ಪಕಲೆಯು ನನಗೆ ತುಂಬಾ ಇಷ್ಟವಾಯಿತು. ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಮಹಾದೇವನನ್ನು ಈ ದೇವಾಲಯಗಳ ಚಕ್ರವರ್ತಿ ಅಂತ ಹೇಳಿ ಕರೆಯುತ್ತಾರೆ. ಪಾಶ್ಚಾತ್ಯ ಚಾಲುಕ್ಯ ಶೈಲಿಯ ಈ ಶಿವನ ದೇವಾಲಯ ಅಣ್ಣಿಗೇರಿಯ ಅಮೃತೇಶ್ವರರ ದೇವಾಲಯದ ಮಾದರಿಯಲ್ಲಿದ್ದು ಸುಂದರ ಕೆತ್ತನೆಗಳಿಗೆ ಹೆಸರಾಗಿದೆ. ಈ ದೇವಸ್ಥಾನವನ್ನು ನಾವು ಆವಾಗಲೇ ಹೇಳಿದಂತೆ 12ನೇ ಶತಮಾನದಲ್ಲಿ ಆರಂಭವಾಯಿತು. ಮಹಾದೇವ ದಂಡನಾಯಕನಿಂದ ನಿರ್ಮಾಣ ಮಾಡಿದರು. ಈ ಗುಡಿದ ವಾಸ್ತುಶಿಲ್ಪ ಏನೈತಲ್ಲ, ಇದು ಪಾಶ್ಚಿಮಾತ್ಯ ಚಾಲುಕ್ಯ ಕಲೆಯ ಅತ್ಯುತ್ತಮ ಉದಾಹರಣೆಯಾಗಿದೆ. ಇದನ್ನು ಕಲಾ ಇತಿಹಾಸಕಾರರು ಹಳೆಬೀಡು ನಂತರ ಕನ್ನಡ ದೇಶದಲ್ಲಿ ಅತ್ಯುತ್ತಮ ಎಂದು ಬಣ್ಣಿಸಿದ್ದಾರೆ. ಈ ದೇವಾಲಯದ ವಿಶೇಷತೆ ಏನಪ್ಪ ಅಂದ್ರೆ ಈ ದೇವಾಲಯವು ದ್ರಾವಿಡ ಮತ್ತು ನಾಗರ ಶೈಲಿಯ ಮಿಶ್ರಣವನ್ನು ಹೊಂದಿದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಶಿವನ ಲಿಂಗವಿದೆ.
ನೋಡಿ, ಇವಾಗ ನೀವು ನೋಡ್ತಾ ಇರೋ ಕೆತ್ತನೆಗಳು ದೇವಸ್ಥಾನದ ಕಂಬಗಳು, ಗೋಡೆಗಳು ಮತ್ತು ಗೋಪುರಗಳ ಮೇಲೆ ಅತ್ಯಂತ ನುರಿತ ಕೆತ್ತನೆಗಳನ್ನು ನಾವು ಕಾಣಬಹುದು. ಅದೇ ರೀತಿ ಈ ದೇವಾಲಯ ಏನೈತಲ್ಲ, ಭಾರತೀಯ ಪುರಾತತ್ವ ಇಲಾಖೆ ಅಂದರೆ ASI ಇಂದ ಇದು ರಾಷ್ಟ್ರೀಯ ಸ್ಮಾರಕವಾಗಿ ರಕ್ಷಿಸಲ್ಪಟ್ಟಿದೆ. ಇವಾಗ ನಾವು ಇಟಗಿಯಲ್ಲಿ ಇರುವ ಮಹಾದೇವ ದೇವರ ಒಂದು ದರ್ಶನವನ್ನು ಮಾಡಿಕೊಳ್ಳೋಣ. ನೋಡಿ, ಇದೇ ಶಿವಲಿಂಗ. ನೋಡಿ, ಇಷ್ಟು ಸುಂದರವಾದಂತಹ ಒಂದು ಶಿವನ ಲಿಂಗವನ್ನು ನಾವು ಇವಾಗ ನೋಡಬಹುದು. ಈ ದೇವಾಲಯವು ಪ್ರಸ್ತುತ ಪ್ರವಾಸಿಗರಿಗೆ ಮತ್ತು ಭಕ್ತರಿಗೆ ಸುಂದರವಾದ ಶಾಂತಿಯುತವಾದ ಒಂದು ತಾಣವಾಗಿದೆ. ಮುಖ್ಯವಾಗಿ ಯುಗಾದಿ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಶಿವನ ಲಿಂಗದ ಮೇಲೆ ಬೀಳುವ ದೃಶ್ಯವನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ಈ ದೃಶ್ಯ ಪ್ರಸಿದ್ಧವಾಗಿದೆ. ದೇವರ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದಮೇಲೆ ಅಲ್ಲಿ ಇದ್ದಂಥ ಒಬ್ಬರು ಅಜ್ಜಾರು ಹೇಳಿದರು, ಈ ದೇವಸ್ಥಾನದ ಒಂದು ಬಾವಿ ಇದೆ, ಅಂದರೆ ಕಲ್ಯಾಣಿ ಇದೆ. ಈ ಕಲ್ಯಾಣಿಯ ಆಕಾರ ಸೇಮ್ ಇದೇನು ದೇವಸ್ಥಾನದ ಗೋಪುರ ಇರ್ತೈತಲ್ಲ ಅದರದ್ದು ಉಲ್ಟಾನ ಆ ಕಲ್ಯಾಣಿ ಹೊಂದಿದೆ. ಅದೇ ರೀತಿ ರಚನೆ ಮಾಡಿದ್ದಾರೆ. ಇವಾಗ ಗೋಪುರನ ತಗೊಂಡು ಅಲ್ಲಿ ಹೋಗಿ ಮುಚ್ಚಿದರೆ, ಇವಾಗ ಹೆಂಗೆ ಡಬ್ಬಿ ಮೇಲೆ ಮುಚ್ಚಿಸ್ತಾರೆ ಆ ರೀತಿ ಮುಚ್ಚಿದರೆ ಅದು ಪೂರ್ತಿ ಗೋಪುರದ ಆಕಾರದಲ್ಲಿ ಕಲ್ಯಾಣಿ ಇದೆ. ಬನ್ನಿ ಇವಾಗ ನಾವು ಅದ್ರ ಹತ್ರ ಹೋಗಿ ನೋಡ್ಕೊಂಡು ಬರೋಣ. ಇದೇ ನೋಡಿ, ನಾನು ಆವಾಗಲೇ ಹೇಳಿದ್ನೆಲ್ಲ, ಒಂದು ತುಂಬ ಸುಂದರವಾದಂತಹ ಗೋಪುರ ಶಿಲ್ಪಕಲೆಯಿಂದ ತುಂಬಿರುವಂಥದ್ದು. ಇವಾಗ ನೀವು ನೋಡ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂಥೇಳಿ. ಇದೇ ಗೋಪುರನ ನಾವು ಬಾವಿಯಲ್ಲಿ ಇದೇ ಶೇಪನ್ನು ನಾವು ನೋಡ್ಬೋದು. ಇವಾಗ ನೋಡೋಣ ಬನ್ನಿ. ಇದು ನೋಡಿ, ಇದೇ ದೇವಸ್ಥಾನದ ಹಿಂದೆ ಇರುವಂತಹ ಬಾವಿ.